ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದೇವರ ನಾಡು ಅಂತ ಪ್ರಸಿದ್ಧವಾಗಿರುವಂತಹ ಕೇರಳದಲ್ಲಿ ತೈಯಂ ಅನ್ನೋ ಕಲೆ ಒಂದು ದೈವಿಕವಾದಂತಹ ಕಲೆ. ಅಲ್ಲಿನ ಒಂದು ಜಾನಪದ ಕಲೆಯನ್ನ ಪ್ರತೀತಿಯಾಗಿ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ಇವತ್ತು ವೇದಿಕೆ ಮೇಲೆ ಇವರಿಬ್ರು ಪರ್ಫಾರ್ಮ್ ಮಾಡಿದ್ದಾರೆ. ಸೂಪರ್. ಈ ತೈಯಮಲ್ಲಿ ವಿಶೇಷವಾಗಿ ಲಾಸ್ಟ್ ಅಲ್ಲಿ ಚಾಮುಂಡಿಯಾಗಿ ಬಂದಿದ್ದು ವೇದಿಕೆ ಮೇಲೆ ನಮ್ಮ ಪ್ರೀತಿಯ DKDಯ ಪವನ್ ಮಾಸ್ಟರ್. DKD ಈ ಸೀಸನ್ ನ ಎಲ್ಲಾ ಪ್ರತಿಭೆಗಳನ್ನ ಹುಡುಕೋದ್ರಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿರೋರು ನಮ್ಮ ಪವನ್ ಮಾಸ್ಟರ್ ಅಂಡ್ ನಮ್ಮ ಮೆಂಟರ್ಸ್ ಆದಂತಹ ಸಂತು ಮಾಸ್ಟರ್ ಹಾಗೂ ಮೋಹನ್ ಮಾಸ್ಟರ್ ಅವರು ಜೊತೆಗಿದ್ದು ಈ ಸೀಸನ್ ನ ಈ ಎಲ್ಲಾ ಕೊರಿಯೋಗ್ರಫಿ ಡಿಸೈನ್ ಗಳನ್ನ ಅವ್ರು ಮಾಡಿದ್ದಾರೆ. ಅಂಡ್ ಪವನ್ ಮಾಸ್ಟರ್ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ದೊಡ್ಡ ಆ ಒಂದು ಕಿರೀಟ ಅಥವಾ ಆಣಿ ಅಂತ ಏನು ಹೇಳ್ತಾರೆ ಅದನ್ನ ಹಾಕೊಂಡು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದು ಇಟ್ಸ್ ಇಂಪಾಸಿಬಲ್. ಒಂದು ಸ್ಪೆಷಲ್ ಚಪ್ಪಾಳೆ ಪವನ್ ಮಾಸ್ಟರ್ಗೆ ಬರಬೇಕು. ಮಾಸ್ಟರ್, ನೀವು ಬೇಕಂದ್ರೆ ನಾವು ಬೆಂಚ್ ಹಾಕ್ತೀವಿ, ಅದ್ರಲ್ಲಿ ಕೂತ್ಕೊಳ್ಳಿ. ಬಿಕಾಸ್ ಅದು ಇಟ್ಕೊಂಡು ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಆಗಲ್ಲ. ದಯವಿಟ್ಟು ಕೊಡಿ ಬೆಂಚು. ಈಗ ಈ ಆಕ್ಟ್ ನಮ್ಮ ಜಡ್ಜಸ್ಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ಥ್ಯಾಂಕ್ ಯು ಪವನ್ ಮಾಸ್ಟರ್. ಈ ಥರ ಸ್ಟೇಜ್ ಮೇಲೆ ಅವಾಗ ಸಪೋರ್ಟ್ಗೆ ಬಂದು ಒಂದೊಂದು ಪರ್ಫಾರ್ಮೆನ್ಸ್ಗಳಲ್ಲಿ ಬೇರೆ ರೀತಿ ಪಾತ್ರ ಮಾಡಿ ಗೆದ್ದಿರೋರು ನಮ್ಮ ಪವನ್ ಮಾಸ್ಟರ್ ಮುಂಚೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಮೊಮೆಂಟ್ ಕೆಲವು ಕ್ಷಣಗಳು ಮಾತ್ರ ಅದ್ಭುತವಾಗಿತ್ತು ನೀವು ಬಂದ ಮೇಲೆ. ಥ್ಯಾಂಕ್ ಯು ಸರ್. ಕಂಪ್ಲೀಟ್ ಕಾಸ್ಟ್ಯೂಮ್ ಸೆಟಪ್ಪಲ್ಲಿ ಈ ಥರ ಡಾನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ, ಜೊತೆಗೆ ಸ್ವಲ್ಪ ಸಿಂಕ್ರನೈಸೇಷನ್ ಅನ್ನೋದು ಪಕ್ಕ ಆಗ್ಬಿಟ್ಟಿದ್ರೆ ಇದು ಬೇರೆನೇ ಆಗ್ತಾ ಇತ್ತು ಪರ್ಫಾರ್ಮೆನ್ಸ್. ಬಟ್ ಎಸ್, ಒಂದು ಕೇರಳದ ಬಹಳ ಪುರಾತನ ಅಂತಾನೆ ಹೇಳ್ಬೋದು ಇದನ್ನ. ಈ ಒಂದು ಆರ್ಟ್ ಫಾರ್ಮ್ ನ, ಒಂದು ಡಾನ್ಸ್ ಫಾರ್ಮ್ ನ ವೇದಿಕೆ ಮೇಲೆ ಎಷ್ಟು ಶ್ರದ್ಧೆಯಿಂದ ತಂದಿದ್ದಕ್ಕೆ ನಿಮಗೆಲ್ರಿಗೂ ಅಭಿನಂದನೆಗಳು. ಗಾಡ್ ಬ್ಲೆಸ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಫಸ್ಟ್ ನಿಮ್ಮಿಂದ ಶುರು ಮಾಡ್ತೀನಿ ಪವನ್ ಮಾಸ್ಟರ್. ಬ್ಯೂಟಿಫುಲ್ ಎಂಟ್ರಿ ನಿಮ್ಮದು. ನೀವು ಹಾಕೊಂಡಿರುವಂಥ ಒಂದು ಅಟೈರ್ಗೆನೆ ಅದೊಂಥರ ವಾವ್ ಅನ್ಸುತ್ತೆ. ಇಷ್ಟನ್ನೆಲ್ಲ ಹಾಕೊಂಡು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಅದು ಏರಿಯಲ್ ಟ್ರೈ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ ಥಾಟ್ಗೇನೆ ಹ್ಯಾಟ್ಸ್ ಆಫ್ ಇಬ್ಬರಿಗೂ, ಕೊರಿಯೋಗ್ರಾಫರ್ ಆ್ಯಂಡ್ ನಿಮಗೆ ಸಾಗರ್ ಕೊರಿಯೋಗ್ರಾಫರ್ ಅವರು ಸಾಗರ್. ಆ ಥಾಟೇ ತುಂಬ ಚೆನ್ನಾಗಿದೆ ಬ್ರದರ್. ಸೂಪರ್ ಥಾಟ್ ಅದು. ಸುಜನ್ಯ ಆ್ಯಂಡ್ ಅಶ್ವಿನ್, ಕಾಸ್ಟ್ಯೂಮ್ ಆ್ಯಂಡ್ ಮೇಕಪ್ ಸೂಪರ್ ಇಟ್ ಇಸ್. ನಾಟ್ ಅಟ್ ಆಲ್ ಈಸಿ. ಇದನ್ನ ನೀವು ಮಾಡಿಸ್ಕೊಳ್ಳೋದಕ್ಕೆ 1.5 hour 2 hours ತೊಗೊಂಡಿರ್ತೀರಾ. ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಅವಾಗಿಂದ ವೇಟಿಂಗಲ್ಲಿ ಇರ್ತೀರಾ. ನಿಮ್ಮ ಫಸ್ಟ್ ಎಂಟ್ರಿನೇ ಬರೀ ಫೈರ್ ನಲ್ಲಿ ನಿಮ್ಮನ್ನು ಕಾಣಿಸ್ಕೋತೀರಾ. ನನಗೆ ಇದೊಂದು ವಾವ್ ಪರ್ಫಾರ್ಮೆನ್ಸ್ ಅನ್ನೋ ಥರ ಫಸ್ಟ್ ಅಲ್ಲಿಗೆ ನನಗೆ ಫಿಕ್ಸ್ ಆಗೋಗಿತ್ತು ನನಗೆ. ಬಟ್ ಏನಾಗೋಯ್ತು ಅಶ್ವಿನ್ ಅಂಡ್ ಸುಚನ್ಯ, ಇದು ಹೆಂಗಿದೆ ಅಂತಂದ್ರೆ ಆ ಕಡೆ ಪೆಟ್ರೋಲು ಇದೆ, ಈ ಕಡೆ ಮ್ಯಾಚ್ ಸ್ಟಿಕ್ ಇದೆ. ಕಡ್ಡಿ ಗೀರಿದಿರ ಅದಕ್ಕೆ ಬೀಳಲಿಲ್ಲ. ಅದೊಂದು ಚೂರು ಮಿಸ್ ಆಯ್ತಲ್ಲಿ. ಇಲ್ಲ ಅಂದಿದ್ರೆ ಇವತ್ತಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿರೋದು ಇದು. ಬಟ್ ನೆಕ್ಸ್ಟ್ ಟೈಮ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಓಕೆ, ಗುಡ್ ಲಕ್ ಗೈಸ್, ಗುಡ್ ಲಕ್. ನನಗೆ ಗೊತ್ತಿರೋ ಹಾಗೆ ಎಲ್ಲ ಒಂದೆರಡು ಕಡೆ ನಾನು ಕಣ್ಮಿಟ್ಟಿಕ್ಸಿರ್ಬೋದು. ಸೊ ನಾನು ಕಣ್ಮಿಟ್ಟಿಕ್ಸಿದ್ರೆ ಎಲ್ಲಿ ಏನು ಮಿಸ್ ಮಾಡ್ಕೊಳ್ತೀನಿ ಅಂತ ನಾನು ಥ್ರೂ ಔಟ್ ದ ಪರ್ಫಾರ್ಮೆನ್ಸ್ ನಾನು ವಿತೌಟ್ ಇವನ್ ಬ್ಲಿಂಕಿಂಗ್ ಮೈ ಐಸ್ ಐ ವಾಸ್ ವಾಚಿಂಗ್ ದ ಪರ್ಫಾರ್ಮೆನ್ಸ್. ಬಟ್ ಪವನ್ ಮಾಸ್ಟರ್ ಲೈಕ್ ಯು ಕೇಮ್ ಲೈಕ್ ಅ ಶೋ ಸ್ಟಾಪರ್. ಲಿಟ್ರಲಿ ಆ ಒಂದು ಎಂಟೈರ್ನ ಶೋನ ಯು ಜಸ್ಟ್ ಟೋಲ್ ದ ಶೋ. ಸೊ ಓವರ್ ಆಲ್ ಇಟ್ ವಾಸ್ ವಂಡರ್ಫುಲ್ ಟು ವಾಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚ್ಚ. ಅಣ್ಣ, ನಿಮಗೆ ಹೇಗೆ ಅನಿಸ್ತು ಅಣ್ಣ ಈ ತೈಯಂ? ಒಂದು ಏನು ಖುಷಿ ಆಗೋದಂದ್ರೆ ನಮ್ಮ ಅದೇ DKD ಸ್ಟೇಜಲ್ಲಿ ಆಗೋದು ಹತ್ರ ಒಂದು ವಿಭಿನ್ನ ಟ್ರೈ ಮಾಡ್ತಾರೆ ಸಾಗರ್. ನಿಜವಲ್ವೇ ಆ ಪ್ರಯತ್ನಕ್ಕೆ ತುಂಬಾನೇ ಖುಷಿ ಪಡ್ತೀನಿ. ಅಂಡ್ ಸೇವಿಂಗ್ ಫ್ಯಾಕ್ಟರ್ ಆಲ್ಸೋ ಇಸ್ ಪವನ್. ಯಾಕಂದ್ರೆ ಈ ಸಾಂಗ್ ವರ್ಷ ಕಿಲ್ಲಿಂಗ್ ವೀರಪ್ಪನ್ ಸಾಂಗ್ ಅದು. ಓಡು 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 ಅದು ನಾನೇ ಹಾಡಿದ್ದು. ನಾನೇ ಹಾಡಿದ್ದು. ಇಟ್ ವಾಸ್ ರಿಯಲಿ ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಆ ಕೋಆರ್ಡಿನೇಷನ್ ನೆಕ್ಸ್ಟ್ ಇನ್ನೂ ಕರೆಕ್ಟ್ ಆಗ್ಬಿಟ್ರೆ ನೋ ಪ್ರಾಬ್ಲಮ್. ಅದರ್ವೈಸ್ ಬೋತ್ ಅಶ್ವಿನ್ ಆ್ಯಂಡ್ ಸುಜನ್ಯ ತುಂಬ ಚೆನ್ನಾಗಿ ಮಾಡಿದ್ರಿ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಪವನ್ ಮಾಸ್ಟರ್, ನೀವು ಈ ರೀತಿ ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಮಾಸ್ಟರ್? ಫಸ್ಟ್ ಆಫ್ ಆಲ್ ನಾನು ಈ ಜಿ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಂದು ಸೆಕೆಂಡ್ ಟೈಮ್ ಆಗ್ತಾ ಇರೋದು. ಫಸ್ಟ್ ಟೈಮ್ ಫ್ಯಾಮಿಲಿ ವಾರಲ್ಲಿ ಒಂದ್ಸತಿ ಹಾಕಿದ್ದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ಗಿಂತ ಇದೊಂದು ಸ್ವಲ್ಪ ಹೆವಿ ಇದೆ. ಮತ್ತು ಅವಿನಾಶ್ ಅಂತ ಕೇರಳದಿಂದ ಬಂದಿದ್ದಾರೆ. ನಾವು ಇವಾಗ ಏನು ಹಾಕಿದೀವೋ ಎಲ್ಲ ಒರಿಜಿನಲ್ ಇದೆ. ಎಲ್ಲ ಒರಿಜಿನಲ್ಲೇ ಆರ್ಟಿಸ್ಟ್ನ ಕರೆಸಿ ಮಾಡಿಸಿರೋದು. ಸೊ ಏನಿಲ್ಲ ಅಂದರೂ ಆಲ್ಮೋಸ್ಟ್ ಒಂದು 5 hours ಇಂದ ನಾವು 3 ಜನ ಇದೊಂದು ಕಾಸ್ಟ್ಯೂಮ್ಸ್ ಹಾಕೊಳ್ಳೋಕ್ಕೆ ನಾವು ಇದು ಮಾಡಿದ್ದೀವಿ. ಮತ್ತು ಥ್ಯಾಂಕ್ ಯು. ಮತ್ತು ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಮಾಸ್ಟರ್. ಹ್ಯಾಟ್ಸ್ ಆಫ್. ಡಾನ್ಸ್ ಕರ್ನಾಟಕ ಡಾನ್ಸ್. ಸಂಜನಾ, ನೀವು ಒಂದ್ ಕಡೆ, ಥಾಪ ಒಂದ್ ಕಡೆ. ಥಾಪ, ಮ್ಯಾಮ್, ಲವ್ ಯು ಥಾಪ. ಲವ್ ಯು ಟು.
ಈ ಪರ್ಫಾರ್ಮೆನ್ಸ್ ಅಣ್ಣನಿಂದಾನೇ ನಾನು ಕಮೆಂಟ್ ಶುರು ಮಾಡ್ತೀನಿ, ಬಿಕಾಸ್ ಈ ಲವ್ ಅಣ್ಣ ಆಕ್ಚುಲಿ ಮಧ್ಯದಲ್ಲೇ ಎದ್ದು ನಿಂತ್ಕೊಂಡ್ಬಿಟ್ರು ಅಣ್ಣ. ವಾಟ್ ಅ ಫೆನಾಮಿನಲ್ ಡ್ಯಾನ್ಸರ್ ಈಸ್. ಥ್ಯಾಂಕ್ ಯು ಸರ್. ಸೊ ಎನರ್ಜೆಟಿಕ್. ಅವ್ರಿರಲಿ ಸಂಜನಾ ಅವರು ಸೊ ಐ ಥಿಂಕ್ ಇಟ್ಸ್ ಆಲ್ ಹಿಮ್. ಕೋಪಪ್ ಮಾಡಬೇಕಲ್ಲಮ್ಮ, ಇಟ್ಸ್ ನಾಟ್ ಈಸಿ. ಆ ಸ್ಟೈಲು ಹಂಗೆ ಮಾಡಿದಿರ ನೀವು. ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಕರೆಂಟ್ 100 ವಾಟ್ ಹೆಂಗಿರ್ತಮ್ಮ ಆ ಥರ ಇತ್ತು. ಇಟ್ ವಾಸ್ ಚೇಡೆ ಬ್ಯಾಂಗ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಾಗ ನಮ್ಮ ರವಿ ಮಾಸ್ಟರ್ಗೆ, ಥಾಪಾಗೆ, ಸಂಜನಾಗೆ ನನ್ನ ಮಾತಿಂದ ಇವಾಗ ನಾನು ಕಾಮೆಂಟ್ ಮಾಡಲ್ಲ. ಐ ವಾಂಟ್ ಟು ಶೋ ಯು ಸಮಥಿಂಗ್. ಓ ಹೋ 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 ಹೋ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಜಡ್ಜು ರಚ್ಚು ಚೇರ್ ಮೇಲೆ ನಿಂತು ಒಂದು ಸಲಾಮ್ ಹೊಡೆದಿದ್ದಂದ್ರೆ ಇದೇ ಫಸ್ಟ್ ಟೈಮ್ ಅನ್ಕೊಂತೀನಿ. ಯು ಗೈಸ್ ನೇಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಸೂಪರ್. ಥ್ಯಾಂಕ್ ಯು ರಚ್ಚು. ತರುಣ್ ಅವರೇ ಯಾರಿಗೋ ಫೋನ್ ಮಾಡ್ತಾವ್ರೆ. ಹಲೋ. ಹಾ ಓಕೆ. ಅರ್ಜುನ್ ಜನ್ಯ ಅವರು ಕಾಲಲ್ಲಿ. ಓ ಹಾಯ್ ಅಜ್ಜು. ಸಾರಿ. ಹಲೋ ಜನಜಿ. ತಾಪಮಾನ ತುಂಬಾ ಬಿಸಿಯಾಗಿದೆ ತಾಪ ಅವರಿಂದ. ಹೌದು, ಆರತಿ ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಅದು ಸ್ಪೆಷಲ್ ಆಗಿ ಕೇಳ್ತಾವ್ರೆ ಅರ್ಜುನ್ ಸರ್. ಹಂಗಾ? ಸರಿ ಹೇಳ್ತೀನಿ. I don't know, I'll start with Aarti. Superb, yeah. Wonderful. Thank you so much. ಏನ್ ಗೊತ್ತಾ ಆರ್ತಿ ಅವರೇ, ಇದರಲ್ಲೆಲ್ಲ ಪೋಲ್ ಡ್ಯಾನ್ಸ್ ಇಸ್ ಬೇಸಿಕಲಿ ಅದು ತುಂಬಾ ಸೆನ್ಶುವಲ್ ಡ್ಯಾನ್ಸ್ ಫಾರ್ಮ್ ಅದು. ಸರಿನಾ? ಹಂಗಿದ್ರು ಕೂಡ ಆ ಥರದ್ದು ಎಲ್ಲೂ ಫೀಲ್ ಬರದೆ ಮಾಡಿದೀರಾ ಅಂತಂದ್ರೆ ಯು ಟೇಕ್ ದಟ್ ಆಲ್ ದ ಕ್ರೆಡಿಟ್ಸ್. Thank you sir. Superb it was. And Tapa, my friend, ಎಸ್ ಸರ್. you are a treat to watch, brother. Yeah. You are a treat to watch. For all three of you, PCR. Thank you sir. Thank you so much. ಕಾಟೇರ ನಮಸ್ಕಾರ from Blockbuster Director. ಥ್ಯಾಂಕ್ ಯು ತರುಣ್ ಅವರೇ. ಸಂಜನಾ, ದಿಸ್ ಇಸ್ ಸೋ ಇಂಪಾರ್ಟೆಂಟ್. ನಿಮ್ಗೆ ಈ ಕಾಟೇರ ನಮಸ್ಕಾರ ಸಿಕ್ಕಿರೋದು ಐಸಿ ನೀವೆಷ್ಟು ಹ್ಯಾಪಿ ಆಗಿದ್ದೀರಾ ಅಂತ. ತುಂಬಾನೇ ಖುಷಿ ಆಗಿದೆ. ಆಕ್ಚುಲಿ ಮೈ ಮಾಮ್ ವಾಸಂಟ್ ವೆಲ್. ಐ ವಾಸ್ ಸೋ ವರಿಡ್. ಇಲ್ಲಿ ಬಂದು ಕುತ್ಕೊಳ್ಳೋಕ್ಕೂ ಆಗಲಿಲ್ಲ ಕರೆಕ್ಟ್ ಆಗಿ. ಐ ಆಮ್ ಸೋ ಸಾರಿ ಟು ದ ಚಾನಲ್ ಪೀಪಲ್, ಬಟ್ ಶಿ ವಾಸಂಟ್ ವೆಲ್ ಫ್ಯೂ ಡೇಸ್ ಬ್ಯಾಕ್ ಅಂಡ್ ದೆನ್ ಐ ಹ್ಯಾಡ್ ಟು ಗೋ ಚೆಕ್ ಆನ್ ಹರ್. ಮತ್ತೆ ಬ್ರೇಕ್ ತಗೊಂಡು ಮತ್ತೆ ಬಂದು ಈ ಪರ್ಫಾರ್ಮೆನ್ಸ್ ನಾವು ಮಾಡಲೇಬೇಕು, ಕಂಟಿನ್ಯೂಸ್ ಫೈರ್ ಬ್ರ್ಯಾಂಡ್ ತಗೊಳ್ಳೇಬೇಕು ಅಂತ ನಾವು ಎಷ್ಟು ಮಾತಾಡ್ಕೊಂಡಿದ್ವಿ. ಅಂಡ್ ಇಟ್ ಹ್ಯಾಪನ್. ಐ ಆಮ್ ರಿಯಲಿ ಸೋ ಹ್ಯಾಪಿ ಅಂಡ್ ಐ ಆಮ್ ವೆರಿ ಸಾರಿ ಟು ಆಲ್ ಆಫ್ ದೆಮ್ ಬಿಕಾಸ್ ನಾನು ಇಲ್ಲಿ ಇರೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಐ ಪ್ರಾಮಿಸ್ ಐ ವಿಲ್ ಬಿ ಹಿಯರ್. She's crying. ಬಟ್ ಸಂಜನಾ, ಈಗ ಅಮ್ಮ ಹೇಗಿದ್ದಾರೆ? ಅಮ್ಮ ಹುಷಾರಿದ್ದಾರೆ? ಶೀಸ್ ಬೆಟರ್, ಚೆನ್ನಾಗಿದ್ದಾರೆ. ಆಕ್ಚುಲಿ ನೆನ್ನೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡ್ರು. ಇವತ್ತು ರಿಪೋರ್ಟ್ಸ್ ತೋರಿಸ್ಬೇಕಿತ್ತು, ಸೊ ಐ ಹ್ಯಾಡ್ ಟು ಗೋ ವಿತ್ ಹರ್ ಅಲಾಂಗ್ ಬಿಕಾಸ್ ನಮ್ಮ ಅಕ್ಕ ಕೆಲಸದಲ್ಲಿ ಬಿಸಿ ಇರ್ತಾಳೆ ಅಂಡ್ ಶೀಸ್ ಮ್ಯಾರಿಡ್. ಸೊ ಅವ್ರ ಅತ್ತೆ ಮನೇಲೂ ನೋಡ್ಕೋಬೇಕು ಅಂಡ್ ಶೀಸ್ ವರ್ಕಿಂಗ್ ಇನ್ ಅನ್ IT ಕಂಪ್ನಿ. ಸೊ ನಾನು ಒಬ್ಳೇ ಇರೋದು, ರಿಹರ್ಸಲ್ಸ್ ಅಂಡ್ ಎವ್ರಿಥಿಂಗ್ ಎಲ್ಲ ಮ್ಯಾನೇಜ್ ಮಾಡಬೇಕು. ಅದಕ್ಕೆ ಐ ಜಸ್ಟ್ ಟೋಲ್ಡ್ ಲೈಕ್ 1.5 or 2 hours ಹೋಗಿ ಬರ್ತೀನಿ ಅಂತ ಅಷ್ಟೇ.